ಹಲೋ ಫ್ರೆಂಡ್ಸ್, ಕಳ್ಳತನ ಮಾಡೋದು ತಪ್ಪು, ಆದ್ರೆ ಕೆಲ ಕಳ್ಳರ ಐಡಿಯಾಗಳನ್ನ ನೋಡಿದ್ರೆ ಯಾರಾದ್ರೂ ಒಂದು ಕ್ಷಣ ಶಾಕ್ ಆಗ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಅಂತಹದ್ದೇ ಕ್ಯಾಮೆರಾದಲ್ಲಿ ಸಿಕ್ಕಿಬಿದ್ದ ಕೆಲವು ಕಳ್ಳರ ಕಳ್ಳತನಗಳನ್ನ ನೋಡೋಣ. 2024ರ ಒಂದು ಬಾಡುಗೆ ಮನೆಯಲ್ಲಿ ಹಗಲು ಹೊತ್ತಿನಲ್ಲಿ ನಡೆದ ಘಟನೆ ಇದು. ಗಂಡ ಆಫೀಸ್ಗೆ ಹೋಗಿದ್ದ. ಮನೆಯಲ್ಲಿ ಹೆಂಡತಿ ಮತ್ತೆ ಇಬ್ಬರು ಹೆಣ್ಮಕ್ಳಿದ್ರು. ಕಳ್ಳರು ಬಂದು ಜೋರಾಗಿ ಬಾಗಿಲು ತಟ್ಟಲು ಶುರು ಮಾಡ್ತಾರೆ. ಆದ್ರೆ ಈ ಮಹಿಳೆ ಎಷ್ಟು ಧೈರ್ಯವಂತೆ ಅಂದ್ರೆ ಮೂವರು ಗಂಡಸರ ಜೊತೆ ಒಬ್ಬಳೇ ಹೋರಾಡ್ತಾಳೆ. ತನ್ನ ಇಡೀ ಶಕ್ತಿಯನ್ನ ಬಳಸಿ ಹೇಗೋ ಬಾಗಿಲಿನ ಗಡಿ ಹಾಕಿ ಬಿಡ್ತಾಳೆ. ಆಮೇಲೆ ಬಾಗಿಲಿನ ಎದುರು ಸೋಫಾ ಜಗಿದು ಇಟ್ಟು ಕಳ್ಳರ ಅಟ್ಯಾಕ್ ನಿಂದ ಬಚಾವಾಗ್ತಾಳೆ. ಆಮೇಲೆ ಆಕೆ ಪೊಲೀಸರಿಗೆ ಫೋನ್ ಮಾಡಿ ಕಿಟಕಿಯಿಂದ ಹೊರಗಡೆ ಜೋರಾಗಿ ಕಿರುಚೋಕೆ ಶುರು ಮಾಡ್ತಾಳೆ. ಈಗ ಈ ಕಳ್ಳನನ್ನ ನೋಡಿ. ಮೊದಲು ಬೈಕಲ್ಲಿ ಬಂದು ಬೈಕ್ ನಿಲ್ಲಿಸಿ ಸೀದಾ ಮನೆ ಒಳಗಡೆ ನುಗ್ಗುತ್ತಾನೆ. ಆಮೇಲೆ ಅಲ್ಲಿಂದ ಒಂದು ಮರದ ಕಟ್ಟಿಗೆಯ ಬಂಡಲ್ ತಂದು ಬೈಕ್ ಮೇಲೆ ಇಡ್ತಾನೆ. ಆದ್ರೆ ಮರದ ಭಾರಕ್ಕೆ ಬೈಕ್ ಹಾರನ್ ಕಂಟಿನ್ಯೂಸ್ ಆಗಿ ಸೌಂಡ್ ಮಾಡೋಕೆ ಶುರು ಮಾಡುತ್ತೆ. ಆದ್ರೆ ಮನೆಯಲ್ಲಿ ಯಾರೂ ಇರ್ಲಿಲ್ಲ. ಆಮೇಲೆ ಹೇಗೋ ಹಾರನ್ ಆಫ್ ಮಾಡಿ ಮತ್ತೆ ಮನೆ ಒಳಗಡೆ ನುಗ್ಗುತ್ತಾನೆ. ಮತ್ತೊಂದು ಮರದ ಬಂಡಲ್ ಕದ್ದು ತಂದು ಬೈಕ್ ಮೇಲೆ ಇಡ್ತಾನೆ. ಕಳ್ಳನ ಮಿಷನ್ ಏನೋ ಕಂಪ್ಲೀಟ್ ಆಯ್ತು. ಈಗ ಎಸ್ಕೇಪ್ ಆಗೋ ಸರದಿ. ಆದ್ರೆ ಇಲ್ಲೇ ಬಂದಿದ್ದು ನೋಡಿ ಟ್ವಿಸ್ಟ್. ಡಕೋಟಾ ಬೈಕ್ ಅಲ್ಲಿ 2 ಬಂಡಲ್ ತಗೊಂಡು ಓಡೋಕೆ ಹೋಗಿ ಪಾಪ ದೊಡ್ಡ ಮುಜುಗರಕ್ಕೆ ಸಿಲುಕ್ತಾನೆ. ಹೇಗೋ ಬೈಕ್ ಮುಂದೆ ತಗೊಳ್ಳೋಕೆ ಹೋದ್ರೆ ದಡ ಅಂತ ಬಿದ್ದೇ ಬಿಟ್ಟ. ಇದನ್ನೇ ಅನ್ನೋದು ಅತಿ ಆಸೆ ಗತಿಗೇಡು ಅಂತ. ಆದ್ರೆ ಇವನು ಕಳ್ಳನಾದ್ರೂ ಪ್ರಾಮಾಣಿಕವಾಗಿದ್ದಾನೆ. 2 ಬಂಡಲ್ ತಗೊಂಡು ಹೋಗೋಕೆ ಆಗಿಲ್ಲ ಅಂತ ಒಂದು ಬಂಡಲ್ ಮತ್ತೆ ಮನೆ ಒಳಗಡೆನೆ ಇಟ್ಟು ಇನ್ನೊಂದನ್ನ ತಗೊಂಡು ಕಾಲ್ ಕಿತ್ತಾನೆ. ಟೀಮ್ ವರ್ಕ್ ಕಳ್ಳತನ ಅಂದ್ರೆ ಏನು ಅಂತ ಇವರ ಶೈಲಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಗ್ರೂಪ್ ಅಲ್ಲಿ ಒಟ್ಟು 7 ಜನರಿದ್ದಾರೆ. ಹೆಂಗಸರು, ಮುದುಕ ಮತ್ತೆ ಹುಡುಗರು. ಪ್ರತಿಯೊಬ್ರು ಒಂದೊಂದು ಗೆಟಪ್ ಅಲ್ಲಿದ್ದಾರೆ. ಶಾಲಾ ವಿದ್ಯಾರ್ಥಿ, ಆಫೀಸರ್ ಮತ್ತೆ ಶಾಪಿಂಗ್ ಮುಗಿಸಿ ಬಂದ ಗೃಹಿಣಿ ತರಹ ಒಬ್ರು. ಹೀಗೆ ಮೊದಲು ಇವರು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ಹೆಂಗಸು ಮುಂದೆ ಇರ್ತಾಳೆ. ಮಿಕ್ಕ 6 ಜನ ಟಾರ್ಗೆಟ್ ನ ಹತ್ರ ಬರ್ತಾರೆ. ಮುಂದೆ ಇರೋ ಹೆಂಗಸು ಟಾರ್ಗೆಟ್ ನ ಸೀದಾ ಹತ್ರಕ್ಕೆ ಬರ್ತಾಳೆ. ಹಿಂದೆ ಇರೋ ಮುದುಕ ಟಾರ್ಗೆಟ್ ನ ತಳ್ತಾನೆ. ಈ ಗ್ಯಾಪ್ ಅಲ್ಲಿ ಒಬ್ಬ ಕೈ ಚಳಕ ತೋರಿಸಿ ಬಿಡ್ತಾನೆ. ಹೀಗೆ ಇಡೀ ಟೀಮ್ ಒಂದಾದರ ಮೇಲೊಂದರಂತೆ ಕಳ್ಳತನ ಮಾಡ್ತಾ ಇರುತ್ತೆ. ಅಂದ್ರೆ ಇವರು ಕಳ್ಳತನವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ಸಿಟಿ ಜನರಿಗೆ ಮನೆ ಕೆಲಸದವರು ಇಲ್ಲದಿದ್ರೆ ಜೀವನವೇ ನಡೆಯಲ್ಲ. ಕಿಚನ್ ನಲ್ಲಿ ಸಖತ್ ಹಾನೆಸ್ಟ್ ಆಗಿ ಕೆಲಸ ಮಾಡ್ತಿದ್ದಳು ಈ ಮನೆ ಕೆಲಸದವಳು. ಆದ್ರೆ ಮರುಕ್ಷಣವೇ ಆಕೆಯ ನಡವಳಿಕೆ ಚೇಂಜ್ ಆಯ್ತು. ಪೇಪರ್ ಮೇಲೆ ಕೆಲವು ರೊಟ್ಟಿಗಳನ್ನ ಪ್ರತ್ಯೇಕವಾಗಿ ಇಟ್ಟು ಬಾಗಿಲಲ್ಲಿ ಯಾರಾದ್ರೂ ಇದ್ದಾರಾ ಅಂತ ಇಣುಕಿ ನೋಡ್ತಾಳೆ. ಆಮೇಲೆ ಆ ರೊಟ್ಟಿಗಳನ್ನ ಬ್ಯಾಗ್ ನಲ್ಲಿ ಸುತ್ತಿ ತನ್ನ ದೊಡ್ಡ ಮನಸ್ಸಲ್ಲಿ ಬಾಚಿಟ್ಟುಕೊಳ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಮನೆ ಯಜಮಾನಿ ಅಲ್ಲಿಗೆ ಬರ್ತಾಳೆ. ಕೆಲಸದವಳಿಗೆ ಅರ್ಥವಾಗಿರೋದಿಲ್ಲ ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಾಯ್ತು ಅಂತ. ಆಮೇಲೆ ಆಕೆ ತನ್ನ ವಿಶಾಲ ಮನಸ್ಸಿನಿಂದ ರೊಟ್ಟಿಗಳನ್ನ ಹೊರಗೆ ತೆಗೆದು ಒಬ್ಬ ಆದರ್ಶ ಕಳ್ಳಿ ತರಹ ಪೋಸ್ ಕೊಡ್ತಾಳೆ. ಇಲ್ಲಿ ಆಕ್ಚುಲಿ ಯಜಮಾನಿ CCTVಯಲ್ಲಿ ಈಕೆಯನ್ನ ವಾಚ್ ಮಾಡ್ತಿದ್ಲು. ಈ ತರಹ ಕಳ್ಳತನವನ್ನ ಆಕೆ ಆಗಾಗ ಮಾಡ್ತಿದ್ಲು ಅಂತ ಯಜಮಾನಿಗೆ ಮುಂಚೆಯೇ ಗೊತ್ತಿತ್ತು. 9 ದಿನ ಕಳ್ಳನದ್ದು, ಒಂದಲ್ಲ ಒಂದು ದಿನ ಗೃಹಸ್ಥನದ್ದು ಅಂತಾರಲ್ಲ, ಹಾಗೆ ಇವತ್ತು ಪಾಪದ ಕೆಲಸದವಳು ಸಿಕ್ಕಿ ಬಿದ್ಲು. ಈಗ ಇವನ ಕತೆ ನೋಡಿ. ಬೈಕ್ ಕದಿಯೋಕೆ ಬಂದು ನೇರವಾಗಿ CCTV ಕ್ಯಾಮೆರಾಗೆ ಮುಖ ತೋರಿಸಿ ಬಿಡ್ತಾನೆ. ಆಮೇಲೆ ಒಳ್ಳೆಯವನ ತರಹ ಬೈಕ್ ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಬರ್ತಾನೆ. ಈ ಬಾರಿ ಮುಖಕ್ಕೆ ಪೇಪರ್ ಮುಚ್ಕೊಂಡು ಬರ್ತಾನೆ. ಆದ್ರೆ ಇವನ ಬುದ್ಧಿ ನೋಡಿ. ಮೊದಲು ತನ್ನ ಪೂರ್ತಿ ಮುಖವನ್ನ ಕ್ಯಾಮೆರಾಗೆ ತೋರಿಸಿ ಆಮೇಲೆ ಮುಖ ಮುಚ್ಕೊಂಡು ಬರ್ತಾನೆ. ಈ ಚಾಲಾಕಿ ಕಳ್ಳ ಚಾನ್ಸ್ ನೋಡ್ಕೊಂಡು ಅಂಗಡಿಯಿಂದ ಕೆಲವು ಮಾಲೆಗಳ ಬಂಡಲ್ ಎತ್ಕೊಂಡು ಓಡಲು ಶುರು ಮಾಡ್ತಾನೆ. ಆದ್ರೆ ಆಮೇಲೆ ಅಸಲಿ ಕತೆ ಶುರುವಾಗುತ್ತೆ ನೋಡಿ. ಅಲ್ಲೇ ನಿಂತಿದ್ದ ಇಬ್ರು ಹುಡುಗಿಯರು ಇದೆಲ್ಲವನ್ನ ನೋಡ್ತಿದ್ರು. ಅಂಗಡಿಯವನು ಆಚೆಗೆ ಹೋಗಿದ್ದೆ ತಡ ಅವರು 2 ಸರಕು ಪೆಟ್ಟಿಗೆಗಳನ್ನ ಎತ್ಕೊಂಡು ಎಸ್ಕೇಪ್ ಆದ್ರು. ಸ್ಪೀಡ್ ಆಗಿ ಬಂದು ಪೆಟ್ರೋಲ್ ಬಂಕ್ಗೆ ಕಾರು ತರ್ತಾಳೆ ಈ ಹುಡುಗಿ. ಇದ್ದಕ್ಕಿದ್ದಂತೆ ಅಲ್ಲಿದ್ದ ಕಪ್ಪು ಕಾರ್ನಿಂದ ಒಬ್ಬ ದರೋಡೆಕೋರ ಆಕೆಯ ಕಾರ್ ಒಳಗೆ ನುಗ್ಗುತ್ತಾನೆ. ಕಾರ್ ಸ್ಟಾರ್ಟ್ ಇರೋದ್ರಿಂದ ದರೋಡೆ ಮಾಡೋದು ಅವನಿಗೆ ಕಷ್ಟವಾಗ್ತಿರ್ಲಿಲ್ಲ. ಆದ್ರೆ ಸನ್ನಿವೇಶ ಅರ್ಥ ಮಾಡ್ಕೊಂಡ ಹುಡುಗಿ ಡ್ರೈವರ್ ಸೀಟಿನ ಮುಂಭಾಗದಲ್ಲೇ ಎದ್ದು ಕೂತುಕೊಳ್ತಾಳೆ. ಇದರಿಂದ ದರೋಡೆಕೋರನಿಗೆ ಮುಂದೆ ಏನೂ ಕಾಣಿಸೋದಿಲ್ಲ. ಹೀಗೆ ಕಳ್ಳನನ್ನ ಬಕ್ರ ಮಾಡಿ ಹುಡುಗಿ ತನ್ನ ಕಾರನ್ನ ದರೋಡೆಯಿಂದ ಕಾಪಾಡಿಕೊಳ್ತಾಳೆ. ಕಳ್ಳತನ ಅನ್ನೋದು ವಯಸ್ಸಿನ ಹಂಗಿಲ್ಲದ ಕೆಟ್ಟ ವೃತ್ತಿ. ಇಲ್ಲಿ ಅಂಗಡಿಯಲ್ಲಿ ತುಂಬಾ ರಶ್ ಇತ್ತು. ಈ ಚಾನ್ಸ್ ಬಳಸ್ಕೊಂಡು ದೊಡ್ಡ ವಯಸ್ಸಿನ ಮಹಿಳೆ ಅಲ್ಲಿದ್ದ ಪಕ್ಕದ ಮಹಿಳೆಯ ಪರ್ಸ್ ಓಪನ್ ಮಾಡಿ ಕೈ ಒಳಗೆ ಹಾಕ್ತಾಳೆ.
ಆಮೇಲೆ ಅಂಗಡಿಯವನ ಜೊತೆ ಮಾತಾಡೋ ತರಹ ನಟಿಸ್ತಾ ಇನ್ನೊಂದು ಕೈಯಲ್ಲಿ ಮಹಿಳೆಯ ಪರ್ಸಿಂದ ಕೈ ಚಳಕ ತೋರಿಸ್ತಾಳೆ. ಆಮೇಲೆ ಚಾನ್ಸ್ ಸಿಕ್ಕ ತಕ್ಷಣ ಪರ್ಸಲ್ಲಿದ್ದ ಹಣದ ಬ್ಯಾಗ್ ಅನ್ನ ಎತ್ಕೊಂಡು ಕ್ಷಣದಲ್ಲಿ ತನ್ನದಾಗಿಸಿಕೊಳ್ತಾಳೆ. ಆಮೇಲೆ ಟೈಮ್ ವೇಸ್ಟ್ ಮಾಡದೆ ಕದ್ದ ಹಣದಲ್ಲೇ ಸ್ವಲ್ಪ ಭಾಗವನ್ನ ಅಂಗಡಿಯವನಿಗೆ ಗಿಫ್ಟ್ ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ರೈಲ್ವೆ ಸ್ಟೇಷನ್ ಅಲ್ಲಿ ಕಳ್ಳತನ ನಡೆಯೋದು ಹೊಸದೇನಲ್ಲ, ಆದ್ರೆ ಈ ಕಳ್ಳನ ಕತೆ ಸ್ವಲ್ಪ ಬೇರೆ ತರ ಇದೆ. ಒಳ್ಳೆ ಮನುಷ್ಯನ ತರಹ ಇರೋ ಈ ಕಳ್ಳನನ್ನ ನೋಡಿದ್ರೆ ಕಳ್ಳ ಅಂತ ಯಾರು ಅಂದ್ಕೊಳ್ಳಲ್ಲ. ಇವನು ಮೊದಲು ಟ್ರೈನ್ ಬಾಗಿಲಲ್ಲಿ ನಿಂತು ಫೋನಲ್ಲಿ ಮಾತಾಡ್ತಿದ್ದ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ತಾನೆ. ಟ್ರೈನ್ ಮೂವ್ ಆಗೋದನ್ನೇ ಕಾಯ್ತಿದ್ದ ಇವನು ಟ್ರೈನ್ ಮೂವ್ ಆಗ್ತಿದ್ದಂತೆ ಫೋನ್ ಎತ್ಕೊಂಡು ಓಡ್ತಾನೆ ನೋಡಿ. ಅಬ್ಬಾ ಎಂತ ಓಟ ಅದು! ಇವನೇನಾದ್ರೂ ಒಲಿಂಪಿಕ್ಸ್ ಅಲ್ಲಿ ಓಡಿದ್ರೆ ಖಂಡಿತ ಗೋಲ್ಡ್ ಮೆಡಲ್ ತರ್ತಿದ್ದ. ಕಳ್ಳ ಮತ್ತೆ ವಿಕ್ಟಿಮ್ ಇಬ್ಬರು ಕಿಲಾಡಿಗಳಾದ್ರೆ ಹೇಗಿರುತ್ತೆ? ಇಲ್ಲಿ ನೋಡಿ, ಮಹಾಶಯ ದರೋಡೆ ಮಾಡೋಕೆ ಬಂದು ತಾನೇ ಸಿಕ್ಕಿಬಿದ್ದ. ಆಕ್ಚುಲಿ ಯಾರು ಯಾರಿಗೂ ಕಮ್ಮಿ ಇಲ್ಲ. ಸ್ವಲ್ಪ ಹೊತ್ತು ಲೆಫ್ಟ್ ರೈಟ್ ಮಾಡಿದ ಮೇಲೆ ಕಳ್ಳ ಸಕ್ಸಸ್ ಆಗಿ ಓಡೋಕೆ ಹೋದಾಗ ಆ ಹುಡುಗಿ ತಕ್ಷಣ ಅವನ ಬೈಕ್ ಕೀ ಎಳೆದುಕೊಂಡು ಬಿಡ್ತಾಳೆ. ಇದು ಸ್ಕ್ರಿಪ್ಟೆಡ್ ವಿಡಿಯೋ ಆಗಿದ್ರೂ ನೋಡೋಕೆ ಮಜವಾಗಿದೆ. ಈಗ ಇಲ್ಲಿ ನೋಡಿ, ಇತ್ತೀಚೆಗೆ ಬೆಳಗಾವಿಯ ಅಂಗಡಿಯೊಂದರ CCTV ಫುಟೇಜ್ ಇದ್ದು ಈ ಚಿಲ್ಲರೆ ಕಳ್ಳ ಅಂಗಡಿಯವನ ಹಣದ ಬ್ಯಾಗ್ ಎಗರಿಸೋ ಪ್ಲಾನ್ ಅಲ್ಲಿದ್ದಾನೆ. ಆದ್ರೆ ಅಂಗಡಿಯಲ್ಲಿ ಜನದಟ್ಟಣೆ ಮತ್ತೆ ಅಂಗಡಿಯವನ ಕಣ್ಗಾವಲಿನಿಂದ ಇವನಿಗೆ ಸಕ್ಸಸ್ ಸಿಗ್ತಾ ಇರೋದಿಲ್ಲ. ಆದ್ರೆ ಇವನು ಬಿಡುವವನಲ್ಲ. ಕದಿಯದೆ ಮನೆಗೆ ಹೋದ್ರೆ ಹೆಂಡತಿ ಕೈಯಲ್ಲಿ ಪಕ್ಕಾ ಧರ್ಮದೇಟು ಬೀಳುತ್ತೆ. ಅದಕ್ಕಾಗಿ ಪ್ರಯತ್ನವನ್ನ ಬಿಡಲಿಲ್ಲ. ಕೊನೆಗೆ ಎಲ್ಲರ ಕಣ್ಣು ತಪ್ಪಿಸಿ ಸಕ್ಸಸ್ ಆಗ್ತಾನೆ. ಅಂದ್ರೆ ಇವನ ಕಾನ್ಫಿಡೆನ್ಸ್ ಲೆವೆಲ್ ನೋಡಿ. ಪದೇ ಪದೇ ಸೋತ್ರು ಭರವಸೆ ಬಿಡ್ಲಿಲ್ಲ. ಆದ್ರೆ ಆಮೇಲೆ CCTVಯಲ್ಲಿ ಇವನ ಮುಖ ಕ್ಲಿಯರ್ ಆಗಿ ಸಿಕ್ಕಿದ್ರಿಂದ ಪೊಲೀಸರ ಕೈಗೆ ಸಿಕ್ಕಿ ಬೀಳೋಕೆ ಜಾಸ್ತಿ ಟೈಮ್ ಹಿಡಿಯಲಿಲ್ಲ. ಈಗ ಇಲ್ಲಿ ನೋಡಿ, 2024ರ ಇಂಡೋನೇಷ್ಯಾದ ಒಂದು ನಗರದ CCTV ಫುಟೇಜ್ ಇದ್ದು ಬೆಳಗಿನ ಜಾವ ಸುಮಾರು 4:30ರ ಸಮಯ ಅಂಗಡಿಯಲ್ಲಿ ಕದಿಯೋ ಉದ್ದೇಶದಿಂದ ಹಿಂದೆಯಿಂದ ಹೆಲ್ಮೆಟ್ ಧರಿಸಿದ ಈ ಕಳ್ಳ ಒಳಗಡೆ ನುಗ್ಗುತ್ತಾನೆ. ಈ ಕಡೆ ಅಂಗಡಿಯವನು ಬೆಳಗಿನ ಜಾವದ ಗಾಢ ನಿದ್ರೆಯಲ್ಲಿದ್ದಾನೆ. ಇದರಿಂದ ಎಲ್ಲವನ್ನ ಚೆಕ್ ಮಾಡಿ ಕಳ್ಳ ಕದಿಯೋಕೆ ರೆಡಿ ಆಗ್ತಾನೆ. ಮೊದಲು ಅಂಗಡಿಯನ್ನ ಚೆನ್ನಾಗಿ ನೋಡ್ತಾನೆ. ಆಮೇಲೆ ಮೆಲ್ಲನೆ ಕ್ಯಾಶ್ ಕಡೆಗೆ ಕೈ ಚಾಚ್ತಾನೆ. ಆದ್ರೆ ಮೊದಲ ಪ್ರಯತ್ನದಲ್ಲೇ ಫೇಲ್ ಆಗ್ತಾನೆ. ಆಮೇಲೆ ಟೇಬಲ್ ಮೇಲಿದ್ದ ಒಂದು ನೋಟ್ ಕಾಣಿಸಿದ ತಕ್ಷಣ ಸೀದಾ ಜೇಬಿಗೆ ಇಳಿಸಿಕೊಳ್ತಾನೆ. ಮತ್ತೆ ಕ್ಯಾಶ್ ಡ್ರಾಯರ್ ಕಡೆ ಕೈ ಹಾಕಿ ಮೆಲ್ಲಗೆ ಡ್ರಾಯರ್ ಆಚೆ ತೆಗಿತಾನೆ. ಆದ್ರೆ ಪಾಪ ಇವನ ಅದೃಷ್ಟ ಕೆಟ್ಟಿತ್ತು. ಇದ್ದಕ್ಕಿದ್ದಂತೆ ಕೈ ಜಾರಿ ಡ್ರಾಯರ್ ಕೆಳಗೆ ಬೀಳುತ್ತೆ. ಆ ಸೌಂಡ್ಗೆ ಅಂಗಡಿಯವನು ನಿದ್ರೆಯಿಂದ ಎಚ್ಚರಗೊಳ್ತಾನೆ. ಅದನ್ನ ನೋಡಿ ಈ ಕಳ್ಳ ಓಡಿದ ಓಟ ಇದೆಯಲ್ಲ, ಇವನೇನಾದ್ರೂ ಒಲಿಂಪಿಕ್ಸ್ ಅಲ್ಲಿ ಓಡಿದ್ರೆ ಖಂಡಿತ ಗೋಲ್ಡ್ ಮೆಡಲ್ ಗೆಲ್ತಿದ್ದ. ಈಗ ಇಲ್ಲಿ ನೋಡಿ, ಭಿಕ್ಷುಕರ ವೇಷದಲ್ಲಿ ಕಳ್ಳರ ಗ್ಯಾಂಗ್ ಅಂಗಡಿ ಒಳಗೆ ನುಗ್ಗುತ್ತೆ. ಅಂಗಡಿಯವನು ಅವರನ್ನ ನೋಡಿ ಆಚೆ ಹೋಗೋಕೆ ಹೇಳ್ತಾನೆ. ಆದ್ರೆ ಅವರ ಟಾರ್ಗೆಟ್ ಫಿಕ್ಸ್ ಆಗಿದೆ. ಕದಿಯದೆ ಹೊರಗಡೆ ಹೋಗೋದಿಲ್ಲ. ಆಗ 4 ಜನ ಸೇರಿ ಅಂಗಡಿಯವನನ್ನ ಮಾತುಗಳಲ್ಲಿ ಬ್ಯುಸಿ ಮಾಡ್ತಾರೆ. ಅವನಿಗೆ ಅಡ್ಡವಾಗಿ ನಿಲ್ತಾರೆ. ಗ್ಯಾಂಗ್ ನ ಇನ್ನೊಬ್ಬ ಮೆಂಬರ್ ಸೀದಾ ಡೆಸ್ಕ್ ಹತ್ರ ಹೋಗ್ತಾನೆ. ಮೊದಲ ಡೆಸ್ಕ್ ಅಲ್ಲಿ ಏನು ಸಿಗದೆ ಹಿಂದಿನ ಡೆಸ್ಕ್ಗೆ ಹೋಗ್ತಾನೆ. ಅಲ್ಲಿದ್ದ ಹಣವನ್ನ ಕೈಗೆ ತಗೊಂಡು ಕ್ಷಣಾರ್ಧದಲ್ಲಿ ಆಚೆ ಬರ್ತಾನೆ. ಅವನನ್ನ ಫಾಲೋ ಮಾಡಿಕೊಂಡು ಗ್ಯಾಂಗ್ ನ ಮಿಕ್ಕವರು ಹೊರಗೆ ಬರ್ತಾರೆ. ಈ ಕಡೆ ಪಾಪ ಅಂಗಡಿಯವನಿಗೆ ಏನು ಸುಳಿವು ಸಿಗಲ್ಲ. ಅಂಗಡಿ ಮಾಲೀಕರೇ ಇಂತಹ ಕಳ್ಳರಿಂದ ಎಚ್ಚರವಾಗಿರಿ. ಈಗ ಈ ಹೆಲ್ಮೆಟ್ ಮಾವನನ್ನ ನೋಡಿ, ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋಕೆ ಬಂದ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾನೆ. ಅವರು ಊಟದಲ್ಲಿ ಬ್ಯುಸಿ ಇರ್ತಾರೆ. ಇತ್ತ ಮಾವ ಚಾನ್ಸ್ಗಾಗಿ ವೇಟ್ ಮಾಡ್ತಿದ್ದಾನೆ. ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಚಾನ್ಸ್ ಸಿಕ್ಕ ತಕ್ಷಣ ಮಹಿಳೆಯ ಕೊರಳಿಂದ ಚೈನ್ ಎಳೆದುಕೊಂಡು ಒಂದೇ ಓಟ. ಇಷ್ಟೆಲ್ಲ ಕಳ್ಳರ ನಡುವೆಯೂ ಒಳ್ಳೆಯ ಜನ ಇದ್ದಾರೆ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಉದಾಹರಣೆಗೆ ಇಲ್ಲಿ ನೋಡಿ, ಅಂಗಡಿಯಿಂದ ಜ್ಯೂಸ್ ತಗೊಂಡು ಮೊದಲು ಅದಕ್ಕೆ ಪೇಮೆಂಟ್ ಮಾಡ್ತಾನೆ. ಆಕ್ಚುಲಿ ಅಂಗಡಿಯವನು ನಿದ್ರೆ ಮಾಡ್ತಿದ್ದ. ಅದಕ್ಕಾಗಿ ಅವನ ನಿದ್ರೆ ಕೆಡಿಸಲಿಲ್ಲ. ಪೇಮೆಂಟ್ ರಸೀದಿಯನ್ನ ಟೇಬಲ್ ಮೇಲೆ ಇಟ್ಟು ಆ ಪ್ರಾಮಾಣಿಕ ಕಸ್ಟಮರ್ ಅಲ್ಲಿಂದ ಹೋಗ್ತಾನೆ. ಈ ವಿಡಿಯೋಗಿಷ್ಟೇ ಫ್ರೆಂಡ್ಸ್. ಈಗಲಿಂದಾದ್ರೂ ಕಳ್ಳರಿಂದ ಹುಷಾರಾಗಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.